ಗೈಸ್ ಇವಾಗ ನಮ್ಮಮ್ಮ ಕೊತ್ತಂಬರಿ ಈರುಳ್ಳಿ ಆಮೇಲೆ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡೈತೆ, ಬನ್ನಿ ತೋರಿಸ್ತೀನಿ. ಗೈಸ್ ಟೊಮೊಟೊ ಆಮೇಲೆ ಈರುಳ್ಳಿ ಟೊಮೊಟೊ ಆಮೇಲೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಆಮೇಲೆ ಏನು ರೆಸಿಪಿ ಮ್ಯಾಗಿ ಯಾಕೆ ಹಾಕ್ತಾಯಿದ್ದೀವಿ ಅಂದರೆ ಇದು ಮ್ಯಾಗಿ ಬೇಲ್ ಅಂತ, ಅದಕ್ಕೆ ಏನೇನು ಮಾಡಬೇಕಂತ ಹೇಳ್ತೀನಿ ನೋಡಿ. ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಳ್ಳಿ, ಈರುಳ್ಳಿ ಚಿಕ್ಕ ಚಿಕ್ಕದಾಗೆ, ಟೊಮೊಟೊನೂ ಅಷ್ಟೇ ಚಿಕ್ಕ ಚಿಕ್ಕದಾಗೆ, ಆಮೇಲೆ ಕೊತ್ತಂಬರಿ ಹಿಂಗೆ ಕಟ್ ಮಾಡ್ಕೊಳ್ಳಿ. ಮ್ಯಾಗಿ ಮಸಾಲೆ 2, ಆಮೇಲಿಂದ ಇದು ಕಲ್ಲು ಇರುತ್ತಲ್ಲ ಗೈಸ್, ಈ ಕಲ್ಲು ಮ್ಯಾಗಿನ ಇದು ಒಳಗಡೆ ಮ್ಯಾಗಿ ಇರುತ್ತಲ್ಲ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಆಗಬೇಕು. ಪುಡಿ ಆದಮೇಲೆ ನೋಡಿ ಈ ಥರ ಎಲ್ಲ ಉರಿಬೇಕು. ಹುರಿದಾದ್ಮೇಲೆ ಗೈಸ್ ಹಂಗೆ ಒಂದು ಸ್ವಲ್ಪ ಹೊತ್ತು ಉರಿತಾನೆ ಇರಬೇಕು, ಒಂದು 10 ಮಿನಿಟ್ಸ್ ಉರಿತಾನೆ ಇರಬೇಕು. ಆಮೇಲಿಂದ ಫಸ್ಟು ಹಸಿಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಕೊತ್ತಂಬರಿ ಆಮೇಲೆ ಟೊಮೊಟೊ ಲಾಸ್ಟಿಗೆ ಕೊತ್ತಂಬರಿ ಹೆಚ್ಚಿಬಿಟ್ಟು ಇದಾಕಿದ್ರೆ ಆಮೇಲಿಂದ ಏನೇನಾದರೂ ಹಾಕುತ್ತೆ ಅಂತ ಆಮೇಲಿಂದ ಹೇಳ್ತೀನಿ. ಇವಾಗ